ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಸುಧೀರ್ ಅಂತ ಹೇಳ್ಬಿಟ್ಟು ಕಳೆದ 4-5 ವರ್ಷದಿಂದ ಒಂದು ಪತ್ರಿಕೋದ್ಯಮದಲ್ಲಿದ್ದೇನೆ. ಹಾಗೆ ನನಗೆ ಕಳೆದ ಗುರುವಾರ ನಿನ್ನೆ ಬಿಟ್ಟು ಮೊನ್ನೆ ಗುರುವಾರದ ದಿನ ಒಂದು ಜೋಡಿ ಅಚ್ಚನಹಳ್ಳಿ ಗ್ರಾಮದಿಂದ ಈ ನಮ್ಮ ರಾಮಚಂದ್ರನ್ ಅವ್ರಿಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಒಂದು ಮಾಹಿತಿ ಬರುತ್ತೆ. ಜೋಡಿ ಅಚ್ಚನಹಳ್ಳಿ ಕೆರೆಯಲ್ಲಿ ಈ ಥರ ಅಕ್ರಮವಾಗಿ ಮರ ಕಡಿತಾ ಇದೆ ಅಂತ ಹೇಳ್ಬಿಟ್ಟು ಯಾರೋ ಒಂದು ಮಾಹಿತಿ ಕೊಡ್ತಾರೆ ಸಾರ್ವಜನಿಕರು. ಆ ಸಾರ್ವಜನಿಕರ ಮಾಹಿತಿ ಮೇರೆಗೆ ನಾನೀಗ ಜೋಡಿ ಅಚ್ಚನಹಳ್ಳಿ ಕೆರೆಗೆ ಗುರುವಾರ ಬರ್ತೇವೆ. ಬಂದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಮೋಸ್ಟ್ಲಿ ನಿಮಗೆ. ಇಲ್ಲಿ ಒಂದು ಲಾರಿ ಇರುತ್ತೆ, ಲಾರಿ ಇದ್ಲು ಲೋಡ್ ಮಾಡ್ತಾ ಇರ್ತಾರೆ. ಇದ್ಲು ಲೋಡ್ ಮಾಡ್ತಾ ಇದ್ರೆ ನಾವು ಅವ್ರನ್ನೇನು ವಿಚಾರಣೆ ಮಾಡಲ್ಲ. ಸೊ ಈಗ ಅವರು ಇದ್ಲು ವ್ಯಾಪಾರಿನ ನಾನು ವಿಚಾರಿಸ್ತೀನಿ, ನಿಮ್ಗೆ ಅನುಮತಿ ಕೊಟ್ಟಿರೋರು ಯಾರಪ್ಪ ಅಂತ ಕೇಳಿದಾಗೆ ಅವ್ರನ್ನೇನು ತಡೆಯಕ್ಕೆ ಹೋಗಲ್ಲ. ಜಸ್ಟ್ ನಾವು ಕೇಳ್ತೀವಿ ಅಷ್ಟೇ, ಯಾರು ಅನುಮತಿ ಕೊಟ್ಟಿರೋದು, ಪಂಚಾಯತಿಯವ್ರು ಕೊಟ್ಟಾರಾ, ಇಲ್ಲಾಂದ್ರೆ ಜಿಲ್ಲಾ ಪಂಚಾಯತಿಯವ್ರು ಕೊಟ್ಟಾರಾ, ಫಾರೆಸ್ಟ್ ಅವ್ರು ಕೊಟ್ಟಾರ ಅಂತ ಕೇಳಿದಾಗೆ ಅವ್ರು ಯಾರೋ ಕೆರೆ ಅಭಿವೃದ್ಧಿ ಸಂಘದವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಹೇಳ್ತಾರೆ. ಸೊ ಕೆರೆ ಅಭಿವೃದ್ಧಿ ಸಂಘ ಇದು ಅನುಮತಿ ಕೊಟ್ಟಿದ್ರೆ ಅವ್ರನ್ನ ಕರೆಸಿ ಅಂತ ಕೇಳ್ತೀವಿ. ನಾವು ಕರೆಸಿ ಅಂತ ಹೇಳಿದ್ರೆ ಅವರು ಫೋನ್ ಮಾಡ್ತಾರೆ, ಫೋನಲ್ಲಿ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ. ನಾವು ಫೋನಲ್ಲಿ ಮಾತಾಡೋಕ್ಕೆ ನಾವು ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಏನೇ ಇದ್ರು ನೇರವಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಿಳಿಸ್ತೀವಿ. ಅವರು ಸಹ ಟೈಮ್ ತಗೊಂಡು ಬರ್ತಾರೆ. ಸೊ ಅಲ್ಲಿವರೆಗೂ ನಾವು ಬಿಸಿಲು ಅಂತ ಹೇಳ್ಬಿಟ್ಟು ಅಲ್ಲಿ ಆ ಸೀಮೆಜಲ್ಲಿ ಗಿಡದ ಕೆಳಗಡೆ ಕೂತಿರ್ತೀವಿ. ಸೊ ಕೂತಿರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಏಕಾಏಕಿ ಬಂದ್ಬಿಟ್ಟು ಮೊಬೈಲ್ ತಗೊಂಡ್ಬಿಟ್ಟು ನಮಗೆ ಮೊಬೈಲ್ ತೋರಿಸ್ಕೊಂಡ್ಬಿಟ್ಟು, ನೀವ್ಯಾರಪ್ಪ, ನಿಮ್ಗೇನು ಅಧಿಕಾರ ಇದೆ, ಮೀಡಿಯಾದವರು ಇಲ್ಲ ಸರ್ಕಾರಿ ಅಧಿಕಾರಿಗಳ ನೀವೇನಾದ್ರೂ ಬರೋಕ್ಕೆ ಅಂತ ಕೇಳ್ತಾರೆ. ಸೊ ನಾನೇ ಉತ್ತರ ಕೊಡ್ತೀನಿ, ಹೌದು ನಾವು ಈ ಥರ ಪತ್ರಕರ್ತರು ಇಲ್ಲಾರೋ ಮಾಹಿತಿ ಮೇರೆಗೆ ಬಂದಿದ್ದೀವಿ, ವಿಚಾರಣೆ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಅದೇನೂ ಕೇಳಲ್ಲ. ನಿಮ್ಗೇನು ಅಧಿಕಾರ ಇದೆ, ನಿಮ್ಗೆ ಯಾರು ಕೆರೆಗೆ ಬರೋಕ್ಕೆ ಹೇಳಿದ್ದು, ಇದು ನನ್ನ ಕೆರೆ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಕೆರೆ ಅಂತ ಹೇಳಿದ್ರೆ ಸರ್ಕಾರಿ ಕೆರೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಮರ ಕಡಿಯೋಕ್ಕೆ ಅದರದೇ ಆದ ಒಂದು ಪರ್ಮಿಷನ್ ಇರುತ್ತೆ, ಅದರದೇ ಒಂದು ಗೈಡ್ಲೈನ್ಸ್ ಇರುತ್ತೆ. ಯಾವುದೂ ಗೈಡ್ಲೈನ್ಸ್ ತಗೊಳ್ಳದೆ ಮರ ಕಡಿದಿರುತ್ತೋ ಒಂದು ತಪ್ಪಾದ್ರೆ ನಮ್ಮೇಲೆ ನೀವು ದಬ್ಬಾಳಿಕೆ ಮಾಡಿದ್ದು ಎಷ್ಟು ಸರಿ. ಒಂದು ನಿನ್ನೆ BL ಫಾರ್ಮಾ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ಲಿ ವಸೂಲಿ ಪತ್ರಕರ್ತರು ಅಂತ ಹೇಳ್ಬಿಟ್ಟು ಹಾಕ್ತೀರಾ. ಓಕೆನಾ, ವಸೂಲಿ ಪತ್ರಕರ್ತರು ಅಂತ ಹೇಳಕ್ಕೆ ನಿಮ್ಗೆ ಏನ್ ನೈತಿಕತೆ ಇದೆ? ಯಾಕೆ ಅಂತ ಹೇಳಿದ್ರೆ ಗಾಳಿಯಲ್ಲಿ ಗುಂಡು ಹೊಡಿಬಹುದು, ಆದ್ರೆ ಏನಾದ್ರೂ ದಾಖಲಾತಿ ಇಟ್ಕೊಂಡು ನಾವು ಏನಾದ್ರೂ ಮಾಡ್ಬೇಕಾಗತ್ತೆ. ವಸೂಲಿ ಪತ್ರಕರ್ತರು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ತಮ್ಮ ಹಿಡಿತ ಇಟ್ಕೊಂಡು ಮಾತಾಡ್ಬೇಕಂತ ನಾನಂತೂ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಬದುಕಲ್ಲಿರೋರಿಗೆ ಈ ತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅವರೇ, ನಾವಂತೂ ನಿನ್ನೆ ಬಂದಿರೋದು ಒಂದು ಸಾರ್ವಜನಿಕರ ಮಾಹಿತಿ ಮಾಡಕ್ ಬಂದಿದ್ದೀವಿ, ಸಾರ್ವಜನಿಕರ ಕೆಲಸ ಮಾಡಕ್ ಬಂದಿದ್ದೀವಿ. ಯಾಕಂದ್ರೆ ನಿಮ್ಮ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ, ಇಲ್ಲಾಂದ್ರೆ ಬೇರೆಯವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ. ನಮ್ಗೆ ಬಂದಿದ್ದು ವಾಸ್ತವ, ನಾವು ಜನಗಳಿಗೆ ತಿಳಿಸ್ಬೇಕಂತಿದ್ದು ವಾಸ್ತವ. ಅದು ಬಿಟ್ಟು ಬೇರೆ ಯಾವುದೇ ವೈಯಕ್ತಿಕ ದ್ವೇಷ ಇದ್ರಲ್ಲಿ ಇಲ್ಲ. ಇಷ್ಟು ಹೇಳ್ತಾ ನಮ್ಮ ರಾಮಚಂದ್ರಣ್ಣ ಮಾತಾಡ್ತಾರೆ. ನಮಸ್ಕಾರ, ನಾನು ಹೆಸರು ರಾಮಚಂದ್ರ, ನಾವು ಉದಯವಾಣಿ ರಿಪೋರ್ಟ್ರು. ನಮಗೆ ಗುರುವಾರ ಒಬ್ಬ ವ್ಯಕ್ತಿ ಬಂದು ಫೋನ್ ಮಾಡಿ ಈ ಥರ ಜಾಲಿ ಮರ ಎಲ್ಲ ಕಡಿತಿದ್ದಾರೆ ಅಂತ ಮಾಹಿತಿ ಬಂತು. ಅದ್ರ ಮೇರೆಗೆ ನಾವು ಜೋಡಿ ಅಚ್ಚನಹಳ್ಳಿ ಕೆರೆಗೆ ಬಂದು ನೋಡಿದಾಗ ಇಲ್ಲಿ ಮರ ಎಲ್ಲ ಸುಮ್ಮನೆ ಹಸಿ ಮರ ಎಲ್ಲ ಕುರಿ ಮೇಕೆ ಮೇಸೆ ಮರಿ ಸೊಪ್ಪು ಸಮೇತ ಬಿದ್ದು ಬೇರೆ ಸಮೇತ ಕಿತ್ತಾಕಿದ್ದನ್ನು ಕಂಡು ಇಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿನ ಕೇಳಿದಾಗ, ಈ ಇದ್ಲು ಮಾಡೋಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ಇಲ್ಲ ನಿಮಗೆ ಮರ ಕಡಿಯೋಕ್ಕೆ ಯಾರು ಕೊಟ್ಟರು ಅಂದಾಗ, ಇಲ್ಲಿ ನಮಗೆ ಈ ಕೆರೆ ಸಮಿತಿ ಅಧ್ಯಕ್ಷರಾದ ಲಿಂಗಪ್ಪ ಅನ್ನೋರು ನಮಗೆ ಅನುಮತಿ ನೀಡಿದ್ದಾರೆ ಅಂತ ಹೇಳಿದ್ರು. ಇದು ಅನುಮತಿ ನೀಡೋಕ್ಕೆ ಯಾರು ನೀಡಿದ್ರು ಅಂತ ಕೇಳಿದಾಗ ಲಿಂಗಪ್ಪ ಅವ್ರ ಹೆಸರೇ ಹೇಳಿದ್ರು. ಇನ್ನು ಬೇರೆ ಯಾರಾದರೂ ಪರ್ಮಿಷನ್ ತೊಗೊಂಡಿದ್ರೆ, ಯಾವುದೇ ಇಲಾಖೆ ಪರ್ಮಿಷನ್ ತೊಗೊಂಡಿಲ್ಲ, ಅದು ನಮಗೆ ಗೊತ್ತಿಲ್ಲ. ನಮಗೆ ಲಿಂಗಪ್ಪ ಅವ್ರು ಮಾತ್ರ ಪರ್ಮಿಷನ್ ಕೊಟ್ಟಿದ್ದೆ. ಅವರಿಗೆ ಸುಮಾರು 80,000 ರೂಪಾಯಿ ಅಂತ ಕೊಟ್ಟಿರೋ ಮಾಹಿತಿನೂ ಹೇಳಿದ್ರು. ಆಯ್ತು ಬಿಡತ್ತೆ, ಲಿಂಗಪ್ಪ ಅವ್ರು ಕರ್ಸಕ್ಕೆ ಹೇಳಿದ್ವಿ. ಆದರೆ ಒಂದು 15 ನಿಮಿಷ ಲೇಟ್ ಆಯಿತು. ಆಗ ನಾವು ಈ ಸಿಂಜಾಲಿ ಗಿಡ ಹತ್ರ ನಾವು ನೆರಳಲ್ಲಿ ಕೂತಾಗ ಅವ್ರು ಏಕಾಏಕಿ ಅವ್ರು ಬಂದಿದ್ದು ಗಮನ ಆಯಿತು. ನಾವು ಬಂದಿದ್ದು ಹೊರಗಡೆ ಬಂದಾಗ ನೆರಳಿಂದ ಅವರು ಏಕದಮವಾಗಿ ಅವ್ರ ಮೊಬೈಲ್ನಿಂದ ವೀಡಿಯೋ ಮಾಡ್ಕೊತ, ನೀವು ಇಲ್ಲಿ ಇದನ್ನು ಕೆಲಸ ನಿಲ್ಸಕ್ಕೆ ಯಾರು ಅಂದರು. ಸ್ವಾಮಿ, ನಾವು ಕೆಲಸ ನಿಲ್ಲಿಸಿಲ್ಲ ಅಂತಲೂ ಹೇಳಿದ್ವಿ. ಇದನ್ನೆಲ್ಲ ಕೇಳಕ್ಕೆ ನೀವು ಯಾರು, ನಿಮ್ಗೇನು ಅಧಿಕಾರ ಇದೆ, ನೀವು ಪತ್ರಿಕೆಯವರು ಆದರೆ ಫೋಟೋ ತೆಗಿಬೇಕು, ಸುದ್ದಿ ಮಾಡಬೇಕು ಅಂತ ಹೇಳಿದ್ರು. ಸ್ವಾಮಿ, ನಾವು ಮಾಡೋಕ್ಕೆ ಬಂದಿರೋದು ಅದೇ. ಆದರೆ ಇದಕ್ಕೆ ಮರ ಕಡಿಯೋದು, ಕುರಿ ಮೇಕೆ ಸುಮಾರು ಈ ಪಂಚಾಯತಿಯಲ್ಲಿ 5,200 ಕುರಿ ಮೇಕೆಲಿದೆ ಅಂತ ವೆಟರ್ನರಿ ಡಾಕ್ಟ್ರು ಮಾಹಿತಿನೂ ಕೊಟ್ಟರು. ಅದ್ರ ಪ್ರಕಾರ ನಾವು ಇಷ್ಟೊಂದು ಬೇಸಿಗೆ ಕಾಲದಲ್ಲಿ, ಇದು ಬರನಾಡು ಪ್ರದೇಶ, ಬೇಸಿಗೆ ಕಾಲದಲ್ಲಿ ಮೇವಿರಲ್ಲ, ಇಂಥ ಜಾಲಿ ಮರಿಗಳನ್ನೆಲ್ಲ ಕಡಿದ್ಬಿಟ್ಟು ಮೇವಿಲ್ದಂಗೆ ಮಾಡಿದ್ದೀರಾ ಅಂತ ಕೇಳಿದಾಗ, ಅದನ್ನು ಕೇಳೋಕ್ಕೆ ನೀನು ಯಾರಪ್ಪ, ನೀನು ಯಾರು ಕೇಳೋಕ್ಕೆ? ಅಧಿಕಾರಿಗೆ ಹೇಳ್ತೀನಿ, ನೀನು ಮಾಹಿತಿ ನೀನು ಏನಿದ್ರು ನ್ಯೂಸ್ ಮಾಡೋಗು, ನೀನು ಯಾರು ಕೇಳಕ್ಕೆ ನನಗೆ ಅಂದೆ. ಸ್ವಾಮಿ, ಇದು ಸಾರ್ವಜನಿಕ ಸೊತ್ತು ಅಂತ ಕೇಳಿದಾಗ, ಇದು ಸಾರ್ವಜನಿಕ ಸೊತ್ತಾಗಿರಿ, ನಾನು ಕಾರ್ಯಾಧ್ಯಕ್ಷ, ನಾನು ಮಾಡೋ ಕೆಲಸ ಇದು, ನೀರು ಯಾರು ಕೇಳೋಕ್ಕೆ ಅವಶ್ಯಕತೆ ಇಲ್ಲ, ನೀವು ಕೇಳೋ ಅಧಿಕಾರವೂ ನಿಮಗಿಲ್ಲ ಅಂತ ಹೇಳಿದ್ರು. ನಾವು ಇದೇ ದೇಶದಲ್ಲಿ, ಇದೇ ರಾಜ್ಯದಲ್ಲಿ, ಇದೇ ತಾಲೂಕಲ್ಲಿ, ಇದೇ ಹೋಬ್ಳಿಯಲ್ಲಿ ನಾವು ಹುಟ್ಟಿರ್ತೀವಿ. ಯಾವುದೇ ಒಂದು ಅನ್ಯಾಯ ಕೇಳುವಾಗ ಒಂದು ರಿಪೋರ್ಟರ್ ಆಗಿಲ್ಲ, ಒಬ್ಬ ಪಬ್ಲಿಕ್ ಪರ್ಸನ್ ಆಗಿ ಅನ್ಯಾಯನ ಕೇಳೋ ಹಕ್ಕು ಪ್ರತಿ ಪ್ರಜೆಗೂ ಇರುತ್ತೆ. ಅದೇ ಥರ ಕೇಳಿದ್ರು ಕೂಡ ಅವರು ಭಾರಿ ರಾಜಾರೋಷದಿಂದ ಅವರು ಸರ್ವಾಧಿಕಾರ ಥರ ಜೋಡಿ ಅಚ್ಚನಹಳ್ಳಿ ಕೆರೆ ನಾನೇ ಸರ್ವಾಧಿಕಾರ ಥರ ಅವರು ದಬ್ಬಾಳಿಕೆ ಮಾಡಿದ್ರು.
ಅದರ ಒಂದು ಕೆರೆ ನಿಯಮ ಉಲ್ಲಂಘನೆ ಮಾಡಿರೋದು ಇಲ್ಲಿ ಕಣ್ಣಿಗೆ ಕಾಣ್ತಾ ಇತ್ತು. ಅದ್ರ ಬಗ್ಗೆ ಕೇಳಿದ್ರೆ ನಾನು ಯಾರಿಗೂ ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ, ಕೆರೆ ಸಮಿತಿ ಅಧ್ಯಕ್ಷ ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋ ಮನೋಭಾವ ಹೆಚ್ಚಾಗಿತ್ತು ಅವ್ರ ಹತ್ರ. ಆದರೂ ಅವ್ರ ಮನೋಭಾವ ಕಂಡುಬಿಟ್ಟು ನಮಗೆ ಬೇಸರವಾಯಿತು. ಆಯಿತು ಅಂತ ನಾವು ಹೊಲ್ಟೋಗ ಮಾಡಿದ್ವಿ. ಅವ್ರು ಹೇಳಿದ್ರು ಒಂದೇ ಮಾತಲ್ಲಿ, ನೀವು ಯಾವ ಸುದ್ದಿ ಮಾಡಿದ್ರು, ಏನೇ ಮಾಡಿದ್ರು, ಯಾವ ಅಧಿಕಾರಿ ಬಂದರೂ ನನಗೇನು ಮಾಡೋಕ್ಕಾಗಲ್ಲ. ನಾನು ಸುಮಾರು ವರ್ಷದಿಂದ ಇಲ್ಲಿ 15 ವರ್ಷಗಳಿಂದ ಈ ಕೆರೆ ಅಧ್ಯಕ್ಷನಾಗಿ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಧೀಮಾನೂ ಅವ್ರ ಕಣ್ಣಲ್ಲಿ ಕಾಣಬಂತು. ಇದರಿಂದ ಸಂಬಂಧಪಟ್ಟ ಇಲಾಖೆಯವರು ಈ ಕೆರೆ ಸುಮಾರು 800-900 ಜಾಲಿ ಮರಗಳನ್ನು ನಾಶಪಡಿಸೋರ ಮೇಲೆ, ಕಮಿಟಿ ಅಧ್ಯಕ್ಷರು ಸದಸ್ಯರುಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅನ್ನೋದು ಈ ಭಾಗದ ಸಾರ್ವಜನಿಕರ ಪ್ರಶ್ನೆ ಆಗಿರುತ್ತೆ. ಇದನ್ನು ತಿಳಿದ ನಾವು ಕ್ವಶನ್ ಮಾಡೋದಕ್ಕೆ ನಮ್ಮೆಲ್ಲನೇ ನೀವು ನಕಲಿ ಪತ್ರಿಕರ್ತರು ಅಂತ ಹೇಳಿದರೆ, ನಾವು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರೋದು ಇಡೀ ನಮ್ಮ ವೈನಸ್ಕೊಟ್ಟು ಹೋಬಳಿಗೆ ಗೊತ್ತಿದೆ. ಇವರೊಬ್ಬರೇ ನಾವು ನಕಲಿ ಅಂದರೆ ಮಾತ್ರ ನಮಗೇನು ಆಗಲ್ಲ. ನಮ್ಮ ವೈಯಕ್ತಿಕ ನಮ್ಮ ಸ್ವಾಭಿಮಾನ ಅನ್ನೋದನ್ನ ನಾವು ಕೆಲಸ ಮಾಡ್ತೀವಿ. ನಮ್ಮಿಂದ ಯಾವುದಾದ್ರೂ ಯಾರಿಗೂ ಸಮಸ್ಯೆ ಬಂದಾಗ ಏನೋ ನಾವೇ ತಲೆದಗ್ತೀವಿ. ಯಾವ ಸಮಸ್ಯೆ ಬಂದರೂ ಕೂಡ, ಯಾರೇ ಎದುರು ಬಂದರೂ ಕೂಡ ನಾವು ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ. ಅದ್ರ ಪ್ರಕಾರ ನಾವು ಸಾರ್ವಜನಿಕ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದ.